ನ್ಯಾಷನಲ್ ಕ್ರಶ್ ರಶ್ಮಿಕಾ ಮಂದಣ್ಣ ತೆಲುಗು ತಮಿಳು ಹಿಂದಿಯಲ್ಲಿ ಅದೆಷ್ಟೇ ಅಪ್ರಸಿದ್ಧಿಯಾಗಿರಲಿ, ಪಾನ್ ಇಂಡಿಯಾ ಲೆವೆಲ್ನಲ್ಲಿ ಹೆಸರು ಮಾಡಿರಲಿ, ಅವರ ವೃತ್ತಿ ಜೀವನ ಆರಂಭವಾಗಿದ್ದು ಸ್ಯಾಂಡಲ್ವುಡ್ನಿಂದ. ರಶ್ಮಿಕಾ ಮಂದಣ್ಣ ಮೊದಲ ಚಿತ್ರ ಕಿರಿಕ್ ಪಾರ್ಟಿ ಅಂತಾನೆ ಎಲ್ಲ ಫ್ಯಾನ್ಸ್ ನಂಬಿದ್ದಾರೆ. ದೊಡ್ಡ ತೆರೆ ಮೇಲೆ ರಶ್ಮಿಕಾ ಅವರನ್ನ ಅಭಿಮಾನಿಗಳು ನೋಡಿದ್ದು ಕಿರಿಕ್ ಪಾರ್ಟಿ ಸಿನಿಮಾದಲ್ಲಿ. ಆದ್ರೆ ರಶ್ಮಿಕಾ ಮಂದಣ್ಣ ಮಾತ್ರ ಕಿರಿಕ್ ಪಾರ್ಟಿ ನನ್ನ ಮೊದಲ ಸಿನಿಮಾ ಅಲ್ಲ ಅಂತಿದ್ದಾರೆ. ಕಿರಿಕ್ ಪಾರ್ಟಿ ರಶ್ಮಿಕಾಗೆ ಸಿಕ್ಕ ಎರಡನೇ ಸಿನಿಮಾವಂತೆ. ಕೊಡಗಿನ ಬಿಡಗಿ ರಶ್ಮಿಕಾ ಮಂದಣ್ಣ ಈಗ ಬಾಲಿವುಡ್ ನಲ್ಲಿ ಮೆಚ್ಚುತ್ತಿದ್ದಾರೆ. ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ರಿಲೀಸ್ ಆಗ್ತಾ ಇವೆ. ಹಿಂದಿ, ತಮಿಳು, ತೆಲುಗು ಅಂತ ಒಂದಾದ್ಮೇಲೆ ಒಂದು ಸಿನಿಮಾ ಮಾಡ್ತಾ ಇರುವ ರಶ್ಮಿಕಾ ಮಂದಣ್ಣ ವೃತ್ತಿ ಶುರು ಮಾಡಿ 9 ವರ್ಷ ಕಳೆದಿದೆ. ಈ 9 ವರ್ಷಗಳಲ್ಲಿ ರಶ್ಮಿಕಾ ಮಾಡಿದ್ದು ಬರೋಬ್ಬರಿ 25 ಸಿನಿಮಾ. NTV ಸಂದರ್ಶನವೊಂದರಲ್ಲಿ ಮಾತನಾಡಿದ ರಶ್ಮಿಕಾ ಮಂದಣ್ಣ ತಮ್ಮ ಮೊದಲ ಸಿನಿಮಾ ಹಾಗೂ ಕಿರಿಕ್ ಪಾರ್ಟಿ ತೆರೆಗೆ ಬಂದಾಗಿನ ತಮ್ಮ ಮನಸ್ಥಿತಿಯನ್ನ ಹಂಚಿಕೊಂಡಿದ್ದಾರೆ. ರಶ್ಮಿಕಾ ಮಂದಣ್ಣ ಪ್ರಕಾರ ಕಿರಿಕ್ ಪಾರ್ಟಿ ಅವರ ಫಸ್ಟ್ ಸಿನಿಮಾ ಅಲ್ವೇ ಅಲ್ಲ. ಅದಕ್ಕೂ ಮೊದಲು ರಶ್ಮಿಕಾಗೆ ನಟಿಸುವಂತ ಅವಕಾಶ ಕೂಡ ಸಿಕ್ಕಿತ್ತಂತೆ. ಸೊ ಸಿನಿಮಾ ಆಫರ್ ಬಂದಿತ್ತು. ಗೆಳೆಯರೇ ಗೆಳತಿಯರೇ ಹೆಸರಿನ ಸಿನಿಮಾಗೆ ರಶ್ಮಿಕಾ ಆಯ್ಕೆ ಆಗಿದ್ರು. ಚಿತ್ರಕ್ಕಾಗಿ 4-5 ತಿಂಗಳು ತಯಾರಿ ಕೂಡ ಮಾಡಲಾಗಿತ್ತು. ರಿಹರ್ಸಲ್ ಕೂಡ ನಡೆದಿತ್ತು. ಆದರೆ ಶೂಟಿಂಗ್ ಆರಂಭವಾಗುವ ಮೊದಲೇ ಸಿನಿಮಾ ಬಂದ್ ಆಗಿತ್ತು. ಹಾಗಾಗಿ ನನಗೆ ಸಿಕ್ಕ ಮೊದಲ ಸಿನಿಮಾ ಕಿರಿಕ್ ಪಾರ್ಟಿ ಅಲ್ಲ, ಗೆಳೆಯರೇ ಗೆಳತಿಯರಿ ಅಂತ ರಶ್ಮಿಕಾ ಮಂದಣ್ಣ ಹೇಳಿದ್ದಾರೆ.